ಜೈ ಶ್ರೀರಾಮ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ನಾನು ಮೊನ್ನೆ ಶಾಪಿಂಗ್ ಮಾಡಿದ್ದು ನಾನು ನಿಮಗೆ ತೋರಿಸಿರಲಿಲ್ಲ ನಾನೇನೇನು ಶಾಪಿಂಗ್ ಮಾಡಿದೆ ಅಂತ. ನೋಡಿ, ನಾನು ಶಾಪಿಂಗ್ ಮಾಡಿರೋದು ನಿಮಗೆ ತೋರಿಸ್ತಿದ್ದೀನಿ. ಈಗ ಬ್ಲ್ಯಾಕ್ ಕಲರ್ ಸ್ಟ್ರೈಪ್ಸ್ ಒಂದು ಟೀ ಶರ್ಟ್, ಪಿಂಕ್ ಕಲರ್ ಒಂದು ಟಾಪ್. ಇದು ನನಗೆ ಚೆನ್ನಾಗಿರತ್ತೆ ಅಂತ ನಾನು ತಗೊಂಡಿದ್ದೀನಿ. ನನ್ನ ಫೇಸ್ಗೆ ಚೆನ್ನಾಗಿ ಹೊಂದತ್ತೆ ಪಿಂಕ್ ಅಂತ. ಮತ್ತು ಇದು ನಮ್ಮ ಗೋಪಿ ಸೆಲೆಕ್ಟ್ ಮಾಡಿದ್ದು ಪಿಂಕ್ ಕಲರ್ ಟಾಪ್. ನನಗೆ ಇಷ್ಟನೇ ಇರಲಿಲ್ಲ ಈ ಕುರ್ತಾಸ್ ಎಲ್ಲ ತಗೊಳ್ಳೋದಕ್ಕೆ, ಯಾಕೆಂದರೆ ನನಗೆ ಅಷ್ಟು ಲೈಕ್ ಆಗಿಲ್ಲ. ಕ್ವಾಲಿಟಿ ವೈಸ್ ಚೆನ್ನಾಗಿತ್ತು ಬಟ್ ನನಗೆ ಇಷ್ಟ ಆಗಿಲ್ಲ. ಇದೂ ನಮ್ಮ ಗೋಪಿನೇ ಸೆಲೆಕ್ಟ್ ಮಾಡಿರೋದು. ಫೇಸ್ಗೆ ಲೈಟ್ ಕಲರ್ ಸೂಟಬಲ್ ಆಗಲ್ಲ. ಇನ್ನೊಂಚೂರು ಡಾರ್ಕ್ ಕಲರ್ ಇದ್ದಿದ್ರೆ ನನಗೆ ಚೆನ್ನಾಗಿ ಕಾಣ್ತಿತ್ತು. ಇದು ಒಂದು ಟಾಪ್ ಗ್ರೀನ್ ಅಂದರೆ ಗ್ರೀನು ಬರಲ್ಲ, ಇದು ಒಂಥರ ಡಬಲ್ ಶೇಡೆಡ್ ಬರುತ್ತೆ. ಇನ್ನೊಂದು ನನ್ನ ಫೇವ್ರೇಟ್ ಬ್ಲ್ಯಾಕ್ ಕಲರ್ ಟೀ ಶರ್ಟ್, ಜೀನ್ಸ್ ಮೇಲೆ ಹಾಕ್ಕೊಳ್ಳೋದಕ್ಕೆ ಅಂತ ತಗೊಂಡಿದ್ದು. ಇನ್ನೊಂದು ನೈಟ್ ಪ್ಯಾಂಟ್. ಇದು ಬಂದು ಭಾನುಗೆ ಬಿರಿಯಾನಿ ಪಾರ್ಸಲ್ ತಗೊಂಡು ಬಂದ್ವಿ ಅಲ್ವಾ. ಕೆಳಗಡೆ ಏನಾಗಿತ್ತು, ಬಿಸಿಗೆ ಫುಲ್ಲು ಬಾಕ್ಸ್ ಎಲ್ಲ ಒಡೆದೋಗಿ ಬಟ್ಟೆಗಳೆಲ್ಲ ಗಲೀಜಾಗಿತ್ತು. ಸೊ ಬಿರಿಯಾನಿ ಗಲೀಜಾಗಿದೆ ನನ್ನ ಬಟ್ಟೆ. ಬಿರಿಯಾನಿ ಬಾಕ್ಸಿಂದ ಒಡೆದೋಗಿ ಅದರಲ್ಲಿದ್ದಂಥ ಆಯಿಲೆಲ್ಲ ಬಟ್ಟೆಗಳಿಗೆಲ್ಲ ಅಂಟ್ಕೊಂಡಿದೆ. ಬಂದ ತಕ್ಷಣ ನಾನು ವಿಡಿಯೋ ಮಾಡಿದ ತಕ್ಷಣ ಇದನ್ನೆಲ್ಲ ವಾಶ್ ಮಾಡಿದೆ. ಆದರೂ ಟೀ ಶರ್ಟಲ್ಲಿ ಒಂಚೂರು ಕಲೆ ಉಳ್ಕೊಂಡಿದೆ. ಪ್ಯಾಂಟ್ಗೆ ಅಂಟ್ಕೊಂಡಿರೋ ಅಂಥ ಕಲೆ ಹೋಗಿದೆ, ಟೀ ಶರ್ಟ್ಗೆ ಅಂಟ್ಕೊಂಡಿರೋ ಅಂಥ ಕಲೆ ಹಾಗೆ ಇದೆ. ಅಂದರೆ ಹಾಗೆ ಇದೆ ಅಂತಂದರೆ ಲೈಟಾಗಿದೆ. ವಾಶ್ ಮಾಡಿದೆ. ಮತ್ತು ಇಲ್ಲಿ ನಮ್ಮ ಗೋಪಿ ಒಂದು ವಾಲೆಟ್ ತಗೊಂಡ್ರು. ಅದು ಸಹ ಬಿರಿಯಾನಿ ಗಲೀಜಾಗಿತ್ತು. ಫಾಸ್ಟ್ ಟ್ರ್ಯಾಕ್ದು. ಯೂಶ್ವಲಿ ನಮ್ಮ ಮನೆಯವರು ಯೂಸ್ ಮಾಡಲ್ಲ, ಏನಕ್ಕೆ ತಗೊಂಡ್ರು ಅಂತ ಗೊತ್ತಿಲ್ಲ, ಬಟ್ ತಗೊಂಡ್ರು. ಯೂಸ್ ಮಾಡದೇ ಇರಲಿ, ಅದು ಬಿದ್ದಿರತ್ತೆ ಹಾಗೆ. ನೋಡೋಣ ಯಾವಾಗ ಯೂಸ್ ಮಾಡ್ತಾರೆ ಅಂತ. ನೆಕ್ಸ್ಟ್, ಜಿಮ್ಗೆ ವೇಯಿಂಗ್ ಮಿಷನ್ ಇತ್ತು, ಆದ್ರೂ ಇನ್ನೂ ಒಂದು ತಗೊಂಡಿದ್ದೀವಿ. ಇದು ಒಂದು ವೇಯಿಂಗ್ ಮಿಷನ್ ಜಿಮ್ಗೆ. ಮತ್ತು ನೆಕ್ಸ್ಟ್ ತಗೊಂಡಿದ್ದು ಮನೆಗಲ್ಲ, ನನಗೆ ಶೂಸ್. ಪೂಮಾದಲ್ಲಿ ಶೂಸ್ ತಗೊಂಡೆ, ಗೊತ್ತಿರ್ಬೋದು ನಿಮಗೆ. ಇದು ಕಾಸ್ಟ್ಲಿ ಜಾಸ್ತಿ ಇತ್ತು. ಇದು ಒಂದು ಜೊತೆ ಶೂಸ್ ತಗೊಂಡೆ. ಇದು ನನ್ನ ಸೆಲೆಕ್ಷನ್ ಅಲ್ಲ, ನಮ್ಮ ಗೋಪಿ ಸೆಲೆಕ್ಷನ್ನು. ಆದರೂ ನನ್ನ ಹತ್ರ ತುಂಬ ಜೊತೆ ಶೂಸ್ ಇದೆ. ಆದ್ರೂ ಶೂಸ್ ಚೆನ್ನಾಗಿರೋದು ಕಾಣಿಸ್ದಾಗಲೆಲ್ಲ ನಾನು ಕಲೆಕ್ಟ್ ಮಾಡ್ಕೊಳ್ತಾ ಇರ್ತೀನಿ. ಶೂಸ್ ಕಲೆಕ್ಷನ್ ತುಂಬ ಇದೆ ನನ್ನ ಹತ್ರ. ಮತ್ತು ಇದು ಒಂದು ಶೂಸ್ ಬ್ಲ್ಯಾಕ್ ಕಲರ್. ಇದು ಮುಂದುಗಡೆ ಡಿಸೈನ್ ಬಂದಿತ್ತು, ಆ ಡಿಸೈನ್ನ ನಾನೇ ಕಿತ್ತಾಕ್ಬಿಟ್ಟೆ ಅಂತ ಹೇಳಿ, ನಾನೇ ತಗೊತೀನಿ ಅಂತ ಹೇಳಿ ನಾನೇ ತಗೊಂಡು ಬಂದೆ. ಅದನ್ನು ಗಮ್ಮ ಕಾಣಿಸಿದ್ರೆ ಇರತ್ತಾ ಇಲ್ವಾ ನೋಡಬೇಕು. ಬಟ್ ಇವೆಲ್ಲನೂ ಸ್ವಲ್ಪ ಕಾಸ್ಟ್ಲಿ ಆಯಿತು ನನಗೆ. ಸ್ಲಿಪ್ಪರ್ಸು ಶೂಸು ಎಲ್ಲದಕ್ಕಿಂತ ಹೆವಿ ಕಾಸ್ಟ್ಲಿ ಇತ್ತು. ಸ್ಲಿಪ್ಪರೇ ನನಗೆ ಬರೀ ಆ 2 ಜೊತೆ ಸ್ಲಿಪ್ಪರೇ 2,500 ಆಗಿದೆ. ಆ 2 ಶೂಸು ಇನ್ನೂ ಜಾಸ್ತಿ ಆಗಿದೆ. ಬ್ಲ್ಯಾಕ್ ಕಲರ್ ಶೂಸ್ ಎಷ್ಟಾಯಿತು ಅಂತ ಗೊತ್ತಾಗಿಲ್ಲ. ಪೂಮಾ ಶೂಸ್ ಬಂದು 3,500 ಆಯಿತು. ನೆಕ್ಸ್ಟ್ ಮನೆಗೆ ಫ್ರೆಶ್ನರ್ ತಗೊಂಡಿದ್ದೀವಿ, ಹೇರ್ ಕೂಲ್ ಅಂತ. 2 ಮನೆಗೆ ತಗೊಂಡಿದ್ದೀವಿ. ನಾನು ಅಂದ್ಕೊಂಡಿದ್ದೆ ಜಿಮ್ಗೆ ಮತ್ತು ಮನೆಗೆ ತಗೊಂಡಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ, ಬಟ್ ಜಿಮ್ಗೆ ಅಲ್ವಂತೆ. ಇದು 2 ಮನೆಗೆ ಅಂತಲೇ ಹೇಳಿದ್ರು. ಸೊ 2 ತಗೊಂಡಿದ್ದೀವಿ ಮನೆಗೆ, ಹೇರ್ ಕೂಲ್ ಅಂತ. ಮನೆಯಲ್ಲೂ ಫ್ರೆಗ್ರೆನ್ಸ್ ಚೆನ್ನಾಗಿರ್ಬೇಕಲ್ವಾ, ಮನೆಯೂ ಗಮ್ ಅಂತ ಇರಬೇಕಲ್ವಾ, ಅದಕ್ಕೆ.
ಇಷ್ಟು ಐಟಮ್ಸ್ ನಾನು ತಗೊಂಡಿದ್ದು ನನ್ನ ಡ್ರೆಸ್ಸಸ್ ನೋಡಿದ್ರಲ್ಲ, ಇಷ್ಟು ಐಟಮ್ಸ್ ತಂದಿದ್ದು. ಆದರೆ ನನ್ನ ಟೀ ಶರ್ಟ್ ಮತ್ತು ಒಂದು ಪ್ಯಾಂಟ್ ಬಿರಿಯಾನಿ ಗಲೀಜಾಗಿದ್ದು ತುಂಬ ಬೇಜಾರಾಯಿತು ನನಗೆ. ನಮ್ಮ ಗೋಪಿನ ಇವಾಗ ಕೇಳಿದೆ ಎಷ್ಟಿದು ಅಂತಲ್ಲ, ಏನು ಜಿಮ್ಗೆ ಮನೆಗೆ ಅಂತ ಕೇಳಿದ್ದಕ್ಕೆ ಮನೆಗೆ ಅಂತ ಹೇಳಿದ್ರು. ನೆಕ್ಸ್ಟ್ ಮುಗೀತಲ್ವ ನಿಮಗೆಲ್ಲ ತೋರಿಸಿದ್ದು. ಆದ್ರೂ ನನಗೆ ಏನು ಬೇಜಾರಾಗ್ತಿತ್ತು ಅಂದರೆ, ಅದರಲ್ಲಿ ತಂದಿರೋ ಅಂಥ ಕುರ್ತಾಸ್ ನನಗೆ ಯಾವುದೂ ಇಷ್ಟ ಆಗಿಲ್ಲ ಅನ್ನೋದು ಬೇಜಾರಾಗ್ತಾಯಿತ್ತು ನನಗೆ. ಇದು ನಾನು ತಗೊಂಡ ಶೂಸ್ ಮತ್ತು ಸ್ಲಿಪ್ಪರ್ಸು. ಇದು ರೂಮ್ ಫ್ರೆಶ್ನರ್ಸ್ ಗೊತ್ತಲ್ಲ, ಇದು ಏರ್ ಕೂಲ್ 2 ತಗೊಂಡಿರೋದು ಮನೆಗೆ. ಇದು ಜಿಮ್ಗೆ ವೇಯಿಂಗ್ ಮಿಷನ್ನು. ಇದು ನನ್ನ ಡ್ರೆಸ್ಸಸ್ಸು. ಇದು ಭಾನುಗೆ ಬಿರಿಯಾನಿ ಪಾರ್ಸಲ್ ತಗೊಂಡು ಬಂದವಾಗ ಗಲೀಜಾಗಿರೋ ಡ್ರೆಸ್ಸಸ್ ವಾಶ್ ಮಾಡಬೇಕು, ಕೂಡ ಗಲೀಜಾಗಿದೆ. ಬಿರಿಯಾನಿ ಇದು ಗಲೀಜಾಗಿರೋದು ಇವೆಲ್ಲ.